ಹಲೋ ಫ್ರೆಂಡ್ಸ್, ಇವತ್ತು ನನ್ನ ಫ್ರೆಂಡ್ಸ್ ಜೊತೆ ಈಗ ನಾನು ಬಾಯಕೊಂಡ ಗಂಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆಂಧ್ರ ಪ್ರದೇಶದಲ್ಲಿರುವ ಬಾಯಕೊಂಡ. ನೋಡಿ ಸ್ನೇಹಿತರೆ, ಯಾವಾಗೂ ತಿಂಗಳಾಗಟ್ಟಲೆ ಕೆಲಸ ಮಾಡ್ಕೊಂಡಿರ್ತೀವಿ. ಯಾವಾಗೋ ಒಂದಿನ ಫ್ರೆಂಡ್ಸ್ ಜೊತೆ ಈ ಥರ ಒನ್ ಡೇ ಟ್ರಿಪ್ಪಲ್ಲಿ ಜಾಲಿಯಾಗಿ ಒಂದು ದೇವಸ್ಥಾನಕ್ಕಾಗಿರ್ಬೋದು, ಎಲ್ಲೇ ಆಗಲಿ ಒಂದು ಟ್ರಿಪ್ಪಲ್ಲಿ ಒನ್ ಡೇ ಟ್ರಿಪ್ಪಾಗಿ ನೋಡ್ಕೊಬಂದರೆ ಕೂಡ ಮಜಾನೇ ಸೂಪರಾಗಿರುತ್ತೆ. ಇಲ್ಲಿ ನೋಡಿ, ಕೆರೆ ಸಖತ್ತಾಗಿದೆ. ಕೆರೆ ಇನ್ನೊಂದು ನಮ್ಮ ಕೆರೆಗಿಂತ ಚಿಕ್ಕದೆ, ನಮ್ಮದು ಇದಕ್ಕಿಂತ 2 ಪಟ್ಟು ದೊಡ್ಡದಾಗಿರುತ್ತೆ. ಆದರೆ ನೀರು ನೋಡಿ ಯಾವ ಥರ ಭಯಂಕರವಾಗಿದೆ. ನಮ್ಮ ಕೆರೆಯಲ್ಲಿ ಕಮ್ಮಿ ಆಗಿಬಿಟ್ಟಿದೆ. ಸೊ ಸ್ಯಾಡ್. ಓಕೆ, ಈ ಥರ ಎಲ್ಲರಿಗೂ ಈ ಥರ ಒಂದು ಮಜಾ, ಖುಷಿ, ಸಂತೋಷ ಅನಿಸೋ ಒಂದು ವಿಡಿಯೋ ಮಾಡೋಣ ಅಂತ ಇವತ್ತು ಫ್ರೆಂಡ್ಸ್ ಜೊತೆ ಸೂಪರಾಗಿ ಎಂಟರ್ಟೈನ್ಮೆಂಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ. ಇದು ಬಾಯಕೊಂಡ ಗಂಗಮ್ಮ ದೇವಿಯ ಮೊದಲನೇ ಮಹಾದ್ವಾರ. ಮುಂದೆ ಇನ್ನೊಂದು ಮಹಾದ್ವಾರನೂ ಇದೆ, ಅದನ್ನು ನೋಡೋಣ. ಇದು 2ನೆಯ ಮಹಾದ್ವಾರ. ಒಳಗಡೆ ಹೋದರೆ ಗೋಪುರ ಮತ್ತು ಮೆಟ್ಲು ಹತ್ಕೊಂಡು ಮೇಲೆ ಹೋಗೋದಕ್ಕೆ ದಾರಿ ಸಿಗುತ್ತೆ. ಇಲ್ಲಿ ನೋಡಿ, ನನ್ನ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿಯವರೆಲ್ಲ ಇಳಿತಾ ಇದ್ದಾರೆ. ಈ ಗಾಡಿ ಯಾಕೆ ಇಲ್ಲಿ ಬಂತು ಅಂದರೆ, ಒಂದು ರೂಮ್ ಮಾತಾಡೋಣ ಅಂತ ರೂಮ್ ಮಾತಾಡಿದ್ರು. ಮತ್ತು ರೂಮಲ್ಲಿ ತಂದಿರುವ ಐಟಮ್ಸ್ ಎಲ್ಲ ರೂಮಲ್ಲಿ ಇಟ್ಬಿಟ್ಟು ಮತ್ತೆ ಹೋಗೋಣ. ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಫ್ಯಾಮಿಲಿಯವರೆಲ್ಲ ಹತ್ತಾ ಇದ್ದಾರೆ. ನಮ್ಮ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲ ಮೇಲೆಗೆ ಹೋಗೋಣ ಬನ್ನಿ. ಹಾಗೆ ಮದನಪಲ್ಲಿ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಕಲ್ ಮೇಲೆ ಕಲ್ಲಿಕ್ಕಿದಾರಲ್ಲ. ಏಕೆಂದರೆ ನಮ್ಮ ಇಂಡಿಯನ್ಸ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಈ ಕಲ್ ಮೇಲೆ ಯಾಕೆ ಇಕ್ತಾರೆ ಅಂತ. ಮಕ್ಕಳು ಆಗೋದಕ್ಕೆ ಅಂತ ಕಲ್ ಮೇಲೆ ಕಲ್ಲಿಕ್ತಾರೆ. ಇಲ್ಲಿ ಬಂದು ಹರಕೆ ತೀರಿಸ್ಕೊಂಡ್ರೆ ಮಕ್ಕಳಾಗುತ್ತೆ ಅಂತ ಒಂದು ನಂಬಿಕೆ. ಫ್ರೆಂಡ್ಸ್, ನಿಮಗೆ ಇಷ್ಟೊಂದು ನೋಡಿದ್ರಲ್ಲ, ಇವಾಗ ಸ್ಪೆಷಲ್ ವ್ಯಕ್ತಿನ ನೋಡಿಸ್ಬೇಕಾಗಿರೋ ಟೈಮ್ ಬಂತು. ನೋಡು, ಹೂವು ಹಾಕ್ಕೊಂಡು ಪಂಚೆ ಕಟ್ಕೊಂಡು ಬನೀನು ಹಾಕ್ಕೊಂಡು ಒಬ್ಬ ವ್ಯಕ್ತಿಯಲ್ಲಿ ನಾಮ ತೆಗಿತಾರಲ್ಲ ಕುರಿಗೆ, ಆ ವ್ಯಕ್ತಿ ಯಾರೂ ಅಲ್ಲ, ತಮ್ಮನೇ. ನಾನು ಬಾಯ್ಕೊಂಡಾಗ ಬರೋಕ್ಕೂ ಕಾರಣ ಅವನೇ. ಆ್ಯಕ್ಚುಲಿ ಯಾಕೆ ಕಾರಣ ಅಂದರೆ, ಅವ್ರ ತಾಯಿ ಚಿಕ್ಕ ವಯಸ್ಸಲ್ಲಿ ಬಾಯಕೊಂಡ ಗಂಗಮ್ಮ ದೇವಸ್ಥಾನಕ್ಕೆ ಹರಕೆ ಹೊತ್ಕೊಂಡಿದ್ರು. ಆಗ ಹರಕೆ ಸಲ್ಲಿಸೋಕ್ಕಾಗಲಿಲ್ಲ. ಆಗ ನೋಡಿ, ಹುಡುಗನೇ ದೊಡ್ಡವನಾಗ್ಬಿಟ್ಟವನೇ. ಇವಾಗ ಹರಕೆನ ಸಲ್ಲಿಸ್ತಾ ಇದ್ದಾರೆ. ಹಾಗೆ ಪೂಜೆ ಮಾಡ್ತಿದ್ದಾರೆ ನೋಡಿ.
ನೋಡಿ ದೀಪ ಅಣಿಸ್ತಿದ್ದಾರೆ ಅವರ ತಾಯಿ. ಹಾಗೆ ಅವನಿಗೆ ಪೂಜೆ ಮಾಡಿಸಿ ತಲೆ ಮೇಲೆ ಎತ್ತಿಡ್ತಾರೆ. ಅದನ್ನು ಎತ್ಕೊಂಡು ದೇವಸ್ಥಾನದ ಒಳಗಡೆ ದೇವರು ಇರುವ ಸ್ಥಳವರೆಗೂ ಎತ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ ಭಕ್ತಾದಿಗಳು ಇಲ್ಲಿ ತೆಂಗಿನಕಾಯನ್ನು ಹೊಡೆದು ಒಳಗಡೆ ಹೋಗಬೇಕು, ಯಾಕೆಂದರೆ ಒಳಗಡೆ ಓಡಿಸಲ್ಲ. ಹಾಗೆ ಮುಂದೆ ಈ ಕಡೆ ನೋಡಿದ್ರೆ ಭಯಂಕರ ತೆಂಗಿನಕಾಯಿ ಚಿಪ್ಪೆಗಳೆಲ್ಲ ಬಿದ್ದಿದೆ. ಅದರ ತೆಂಗಿನಕಾಯಿ ಬಿಡಿಸಿರೋದೆಲ್ಲ ಅದರೆಲ್ಲ ಆಯಿಲ್ ಕೂಡ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇಲ್ಲಿ ಬಲಿದಾನ ಕೊಡುವ ಸ್ಥಳಕ್ಕೆ ಬಂದಿದ್ದೀನಿ. ನಮ್ಮ ಕುರಿನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹೊಡೆದಿದ್ದಾಯಿತು. ಇದು ಆದ ತಕ್ಷಣ ಮತ್ತೆ ಇನ್ನೊಂದು ಹಾಗೆ ನಡೀತಾನೆ ಇದೆ. ಕೋಳಿ ಕುರಿ ಮತ್ತು ಎಮ್ಮೆ ಈ ಥರನೇ ಬಲಿದಾನ ಆಗ್ತಾನೇ ಇದೆ ತಾಯಿಗೋಸ್ಕರ. ನೋಡಿ ರಕ್ತ ನೋಡಿ ಯಾವ ಥರ ಚೆಲ್ಲಿದೆ ಅಂತ. ಹೇರಾಗಿ ಆಚೆ ಹೋಗುತ್ತೆ ರಕ್ತ ಅನ್ನೋದಿಲ್ಲಿ. ನೋಡಿ ಒಳಗಡೆ ಇದೆಲ್ಲ ನೋಡೋಕ್ಕೆ ನಿಮಗೆ ಕಾಣ್ತಿದೆ ನೋಡಿ ಯಾವ ಥರ ಇದೆ ಅಂತ. ರಕ್ತ ಯಾವ ಥರ ಬಲಿದಾನ ನಡೀತಿದೆ ಅಂತ ಇಲ್ಲಿ ಬಾಯ್ಕೊಂಡ ತಾಯಿ ಅನುಗ್ರಹದಿಂದನೇ ಎಲ್ಲರೂ ಚೆನ್ನಾಗಿದ್ದೀವಿ ಅನಿಸುತ್ತೆ. ಹಾಗೆ ಇನ್ನೊಂದು ಆ ತಾಯಿಗೆ ಬಲಿ ಕೊಟ್ಟರೆ ಹಾಗೆ ನಾವು ಕೇಳ್ಕೊಂಡಿರೋ ಕೋರಿಕೆ ಮತ್ತು ನಾವು ಏನೇನು ಅಂದ್ಕೊಂಡಿದ್ದೀವೋ ಅದು ಆಗುತ್ತೆ ಅಂತ ಒಂದು ನಂಬಿಕೆ ಇಲ್ಲಿ. ನೋಡಿ ಕಟ್ ಮಾಡಿರುವ ಕೋಳಿಗಳು ಕುರಿಗಳು ಎತ್ಕೊಂಡು ಎಲ್ಲೋಗ್ತಾರೆ ಅನ್ನೋದನ್ನು ನಾನು ಇವಾಗ ಅಲ್ಲಿಗೆ ಹೋಗೋಣ ಬನ್ನಿ. ಅಲ್ಲಿ ಒಬ್ಬೊಬ್ಬರು ಅದನ್ನು ಕಟ್ ಮಾಡೋರು ಮತ್ತು ಅದನ್ನು ಕ್ಲೀನ್ ಮಾಡೋರು ಇರ್ತಾರೆ. ಅಲ್ಲಿಗೆ ಹೋಗೋಣ. ನೋಡಿ ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲೆಲ್ಲ ಗುಂಪಾಗಿದ್ದಾರಲ್ಲ, ಅಲ್ಲೇ ಒಬ್ಬೊಬ್ಬರು ಅವ್ರ ಹೊಟ್ಟೆಪಾಡ್ಗಾಗಿರ್ಬೋದು, ಬಟ್ ಕಟ್ ಮಾಡಿಕೊಡೋದು ಕ್ಲೀನ್ ಮಾಡಿಕೊಡೋದು ಎಲ್ಲ ಇಲ್ಲಿ ವ್ಯವಸ್ಥೆ ನಡೀತಾ ಇರ್ತದೆ. ಅದು ನೋಡ್ತಾ ಬನ್ನಿ ಹೇಗಿದೆ ಅಂತ. ನೋಡಿ ಒಂದೊಂದು ಪ್ಲೇಸಲ್ಲಿ ಅವರವರೇ ಮಚ್ಚು ತುಂಡು ಆ ಥರ ಇಟ್ಕೊಂಡು ಅವರೇ ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ. ಮಾಮೂಲಿ ಅವ್ರದ್ದು ಏನಿದೆ ಕಾಸ್ಟ್ ಅದು ತೊಗೊತಾ ಇರ್ತಾರೆ. ಇದೊಂದು ಫೆಸಿಲಿಟಿ ಚೆನ್ನಾಗಿದೆ ಹೇಳಬೇಕು ಅಂದರೆ. ಬಾಯ್ಕೊಂಡ ದೇವಾಲಯದಲ್ಲಿ ಇಷ್ಟು ಮಾತ್ರ ಇಲ್ಲಿ ನಡೆಯೋ ಬಲಿದಾನದಲ್ಲಿ ಇದು ಕಾಮನ್ ಆಗಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿ ಸುಮಾರು ವರ್ಷಗಳಿಂದ ಇದೇ ಥರನೇ ನಡೀತಾ ಇದೆ. ಇದು ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಒಳ್ಳೆಯದಿದು. ಇದೊಂದು ಫೆಸಿಲಿಟಿ ಇಲ್ಲಿ ಇದೆ ಅಂದರೆ ಭಕ್ತಾದಿಗಳಿಗೆ, ಯಾಕೆಂದರೆ ಅವರು ಬರ್ತಾರೆ ಕ್ಲೀನ್ ಮಾಡೋದು ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅಂತ ಈ ಥರದೊಂದು ವ್ಯವಸ್ಥೆ ಇಕ್ಕಿರೋದ್ರಿಂದ ತುಂಬ ಅನುಕೂಲ ಜನರಿಗೆ. ಇಲ್ಲಿಗೆ ಬಾಯಿಕೊಂಡ ಗಂಗಮ್ಮ ದೇವಿಯ ಬೆಟ್ಟದ ವಿಡಿಯೋ ಮುಗೀತು. ಈಗ ಕೆಳಗಡೆ ಹೋಗ್ತಾ ಇದ್ದೀನಿ ಇರುವ ಸ್ಥಳಕ್ಕೆ. ಟೆಂಪೋ ಆಲ್ರೆಡಿ ಮೇಲೆ ಇರಲಿಲ್ಲ, ಕೆಳಗಡೆ ಹೋಗ್ಬಿಟ್ಟಿತ್ತು. ನಾನೇ ನಡ್ಕೊಂಬಂದ್ಬಿಟ್ಟೆ ಕೆಳಗಡೆಗೆ. ಆದರೆ ನಡೀತಾ ಇದ್ದರೆ ಭಯಂಕರ ಬಿಸಿಲು, ಯಪ್ಪ ನಡೆಯೋಕ್ಕಾಗ್ತಾಯಿಲ್ಲ. ನೋಡಿ ಡಿವೈಡ್ರ್ ಪಕ್ಕದಲ್ಲಿ ನೆರಳಿದೆ ಅಂತ ಡಿವೈಡ್ರ್ ಪಕ್ಕದಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಕಾಲು ಇಡೋಕ್ಕಾಗ್ತಾಯಿಲ್ಲಪ್ಪ, ಏನು ಮಾಡೋಕ್ಕಾಗುತ್ತೆ. ಸುಡ್ತಾ ಇದೆ, ಬೊಬ್ಬೆ ಬೇರೆ ಬಂದುಬಿಟ್ಟಿದೆ. ನಿಧಾನಕ್ಕೆ ಚಪ್ಪಲಿ ಬೇರೆ ಹಾಕಿಲ್ಲ, ಮೇಲೆಗೆ ಚಪ್ಪಲಿ ಯಾರೂ ಹಾಕ್ಕೊಂಡು ಹೋಗಬಾರ್ದು. ಯಪ್ಪ ಕೊನೆಗೂ ಬಂದೆ ಹತ್ರಗೆ. 2 ಕಿಲೋಮೀಟ್ರ್ ನಡೆದು ಕಾಲೇ ಬೊಬ್ಬೆನೇ ಬಂದುಬಿಟ್ಟಿದೆ. ಸರಿ, ಹಾಗೆ ಈಗ ಊಟ ಮಾಡೋಕ್ಕೆ ಹೋಗೋಣ. ಹಲೋ ಕೊನೆಯದಾಗಿ ಎಲ್ಲ ಮುಗಿತಿದೆ. ಬಾಯ್ಕೊಂಡು ಜಾಲಿ ಎಲ್ಲ ಜಾಲೆ. ಸಬ್ಸ್ಕ್ರೈಬ್ ಫ್ರೆಂಡ್ಸ್.
ಸುರೇಶ್ ಋಷ ವ್ಲಾಗ್ಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಡೂ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನಾನು